ಸೀದಾ ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಬಂದೆ ಗಾಡಿ ಹತ್ರ. ನೀನು ಸೀದಾ ಹೋಗಿ ಇವತ್ತು ಲೋಡ್ ಮಾಡಿ ನಿಲ್ಸ್ಕೊಳ್ಳೋಣ ಗಾಡಿನ. ಬರೀ ಹೋಗೋಣ ಫಸ್ಟ್. ನೋಡಿ ಹೆಂಗೆ ಇಲ್ಲಿ ಇವರೆಲ್ಲ ಅನ್ನ ರೋಡೇ ಓಪನ್ ಮಾಡಿಲ್ಲ. ಇದು ಸ್ಟಾರ್ಟಿಂಗ್ ಯಾವತ್ತೋ ಒಂದು ದಿನ ಮಾತ್ರ ಬಿಟ್ಟಿದ್ರು, ಆನ್ಬಿಟ್ಟು ಓಪನ್ ಆಗಿದೆ. ನೋಡಿದ್ರೆ ಮತ್ತೆ ಎಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಎಷ್ಟು ದಿನ ಬೇಕೋ ರೆಡಿ ಮಾಡೋಕ್ಕೆ. ಅಣ್ಣ ಫುಲ್ ಬಲಕಾಯಿ ಸಪ್ಲೈ, ನಮಗೂ ಸ್ವಲ್ಪ ಕೊಡೋದು. ನಷ್ಟ ಬೇರೆ ಇನ್ನೂ ಮಾಡಿಲ್ಲ, ನಷ್ಟ ಬೇರೆ ಹೊಟ್ಟೆ ಹಸಿತೈತಿ ಇವಾಗ. ನಿದ್ದೆ ಬೇರೆ ಬರ್ತೈತೆ ಒಂದು ಕಡೆ. ನೋಡಿ ಎಲ್ಲೂ ಟ್ರಾಫಿಕ್ ಜಾಮೇ ಇಲ್ಲ, ಜೀ ಅಂತ ರಾಗೇಡ್ ಹತ್ರ ಬಂದು ಬಿಟ್ಟಿರೋದು. ಇವಾಗ ಸೀದಾ ಹೊಸಕೋಟೆ ಹತ್ರ ಬಂದುಬಿಟ್ಟಿದ್ದೀನಿ. ಇನ್ನೇನು ಮುಂದೆ ಈ ರೋಡ್ ದಾಟ್ಕೊಂಡು ಹೋದ್ರೆ ಟೋಲು. ಕಮೆಂಟ್ಸ್ ಎಲ್ಲ ಒಂದು ಸ್ವಲ್ಪ ಬರ್ತೈತೆ. ರಿಪ್ಲೈ ಮಾಡೋಣ ಬೇಡ ಅಂತ ಹೇಳಿ, ರಿಪ್ಲೈ ಮಾಡೋಣ ಅಂದರೆ ಒಳ್ಳೆ ಕಾಮಿಡಿ ವಿಡಿಯೋಗೆ ಒಂದು ಮಾಡಿಬಿಡೋಣ ಕಮೆಂಟ್ ರಿಪ್ಲೈ ವಿಡಿಯೋ. ಏನಂತೀರ? ಹ್ಞೂ ಅಂದರೆ ಮಾಡ್ತೀನಿ. ನೋಡಿ ಅದಕ್ಕೆ ನಮ್ಮ ಬಾಯ್ಸ್ನ ಜೊತೆಯಲ್ಲಿ ಯಾರನ್ನ ಹಾಕೊಬೇಕು, ಅವಾಗ ಇನ್ನೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಏನಂತೀರ? ಕಮೆಂಟ್ಸ್ಗಳು ಓದಿದ್ರೆ ಸೈಕ್ ಹಾಕ್ಬಿಡ್ಬೇಕು. ಒಂದೊಂದು ಕಮೆಂಟ್ಗಳು ನೋಡಿದ್ರೆ ಮಸ್ತ್. ಆದರೆ ಹ್ಞೂ ಕಮೆಂಟ್ ಮಾಡಿರಿ, ಹಾಕು ಅಂದರೆ ಹಾಕ್ತೀನಿ. ಬಾಯ್ಸ್ನ ಹಾಕ್ಕೊಂಡು ಒಂದಿನ ಸೀದಾ ಮಾಡೋಣ ವಿಡಿಯೋ. ಅದಕ್ಕೆ ಅವಾಗ ನೋಡೋಣ ನಮ್ಮ ಬಾಯ್ಸ್ ರಿಯಾಕ್ಟ್ ಏನೇಂತಾರೆ ಅಂತ ನೋಡೋಣ. ಇರಿ ಮಾಡೋಣ. ಕಮೆಂಟ್ ಮಾಡಿರಿ ನೀವು, ಮಾಡೋಣ ಒಂದೊಂದಾಗಿ. ಸರಿ ಇವಾಗ ಹೋಗೋಣ ಫಸ್ಟು, ಮತ್ತು ಅದಕ್ಕೂ ಕಮೆಂಟ್ ಬರುತ್ತೆ. ಇವಾಗ ಫಸ್ಟು ಗಾಡಿ ಹೊಡೆದು ಫೋನಿಗೆ ಬಿಟ್ಟು ಅಂತ. ಹಂಗೆ ಸೀದಾ ನಾವು ರೆಗ್ಯುಲರಾಗಿ ಏರ್ ಹೊಡ್ಸೋ ಒಂದು ಜಾಗದಲ್ಲಿ ಹೊಸಕೋಟೆದಲ್ಲಿ ಸೀದಾ ಏರ್ ಹೊಡ್ಸ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಮತ್ತೆ ಏರ್ ಬೇರೆ ಕಮ್ಮಿ ಇದೆ, ಅದಕ್ಕೇ. ಯಾಕಂದರೆ 2 ದಿನ ನಿಂತಿತ್ತಲ್ಲ ಗಾಡಿ, ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಏರ್ ಹೊಡ್ಸ್ಕೊಂಡ್ರೆ ಅವಾಗವಾಗ ಏರು ಗ್ರೀಸ್ ಮಾತ್ರ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಏನಿದೆಯೋ ಇಲ್ವೋ ಫಸ್ಟು ಏರ್ ಚೆಕ್ ಮಾಡ್ಕೊಳ್ಳಬೇಕು. ಸರಿ ಅಂತ ಹಂಗೆ ಏರ್ ಹೊಡ್ಸ್ಕೊಂಡು ಮುಂದಕ್ಕೆ ಹೋಗೋಣ. ಮಸ್ತಾಗಿದೆ ನೋಡಿ ಕ್ಲೈಮೇಟ್ ಮಾತ್ರ. ಅಂದರೆ ಇವತ್ತು ಏನಂದರೆ ಬೇರೆ ಲೆವೆಲಲ್ಲಿ ಐತೆ ಕ್ಲೈಮೇಟು. ಸೀರಿಯಸ್ ಆಗಿ ಹೇಳ್ಬೇಕಾದ್ರೆ ಮಸ್ತಾಗಿದೆ ಕ್ಲೈಮೇಟ್ ಇವತ್ತು. ಹಾಂ ನೋಡಿ ಪಲ್ಲು ಬರ್ರಿ ಹಾಗೆ ಮೊಬೈಲಲ್ಲಿ ಯಾಕಣ ರೇಸಿಂಗ್ ಆಡ್ತಾ ಇದ್ದಾರಪ್ಪ. ರೇಸಿಂಗ್ ಇರೋದು ಸಿಂಗಲ್ ರೋಡು, ಇದೆಲ್ಲೂ ರೇಸಿಂಗ್ ಆಡ್ತಾ ಇರ್ತಾರೆ. ಒಬ್ಬೊಬ್ಬರು ಇರ್ತಾರೆ, ಏನು ಮಾಡೋದು. 10 ಗಂಟೆ ಟೈಮು 10 ಆಗ್ತೈತೆ. ಸೀದಾ ಹೋದರೆ ಸ್ವಲ್ಪ ಜಲ್ದಿ ಲೋಡ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಶನಿವಾರ ಬಂದು ಏನಂದರೆ ಅಲ್ಲಿ ಲೋಕಲ್ ಗಾಡಿಗಳು ಕಮ್ಮಿ ಬರೋದು. ಅದರಿಂದ ಕೇಳೋಣ ಹೋಗಿ ಎಷ್ಟಿದೆ ಐಟಮ್ ಏನಂತ. ಸ್ವಲ್ಪ ಜಲ್ದಿ ಮಾಡೋಕೆ ಕೇಳಿದರೆ ಜಲ್ದಿ ಹೋಗೋಣ ಮಾಡಿಸ್ಕೊಂಡು ನಿಮ್ಮ ಮನೆಗೆ. ಮನೆಯಲ್ಲೇ ಬರೋದು. ಏನಂದರೆ ಎಲ್ಲಿ ಕಡೆ ಎಲ್ಲ ಒಂದೇನು ಪ್ಲಸ್ ಅಂದರೆ ಎಲ್ಲ ಕಡೆ ಬರೀ ತೋಟನೇ ಇರುತ್ತೆ. ಇಲ್ಲಿ ಈ ರೋಡಲ್ಲಿ ಬರೋಕ್ಕೆ ಒಂಥರ ವೈಭವ ಮಸ್ತ. ನೋಡಿ ಏನೋ ಒಂದು ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸು ಏನೋ ಒಂದು ಕ್ಯಾಚ್ ಹಾಕ್ಬಿಡೋದು ಡೈಲಿ ಕಣ್ಣಿಗೆ. ಆದರೆ ಎಲ್ಲಿ ಕಿತ್ತಾಕಿ ಬಿಡ್ತಾರೆ, ಹಾಕೊಂಡು ಖುಷಿತಾರೆ ಮತ್ತೆ ನಮಗೆ. ಮಸ್ತಾಗಿದೆ ಕ್ಲೈಮೇಟು. ನಾನು ಹಂಗೆ ಫುಲ್ ವೈಬಲ್ಲ ಎಂಜಾಯ್ ಮಾಡ್ಕೊಂಡು ಸೀದಾ ಕಂಪನಿ ಹತ್ರ ಹೋಗಿ ಗೇಟಲ್ಲಿ ಎಂಟ್ರಿ ಮಾಡಿಸಿ ಸೀದಾ ಸ್ವಲ್ಪ ವೆಯ್ಟ್ ಮಾಡಿ ಅವ್ರ ಗಾಡಿ ಪೈಂಟಿಗೆ ಹಾಕೊಂಡ್ರು. ಸೀದಾ ಹಾಕ್ಬಿಟ್ಟು ಹಂಗೆ ಬರ್ತಾ ನಾಷ್ಟ ಇಸ್ಕೊಂಬಂದ್ಬಿಟ್ಟಿದೆ. ಇವಾಗ ಹೋಗಿ ನಾಷ್ಟ ಮಾಡ್ಕೊಳ್ಳೋಣ. ಸರಿ ಹೋಗೋಣ. ಏನಿಲ್ಲ ಫ್ರೆಂಡ್ಸ್, ಇಡ್ಲಿ ನಾಷ್ಟ ತೊಗೊಂಬಂದೆ. ನಾಷ್ಟ ಇಸ್ಕೊಂಡಿರೋ ನೋಡಿದ್ರೆ ನಮ್ಮ ಓನರ್ ಫೋನ್ ಮಾಡಿದ್ರು. ಏನೋ ಒಂದು ಐಡಿಯಾ ಬಂದೈತೆ ಅಂತ. ಏನಂತ ನೋಡಿದ್ರೆ ಗಾಡಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಕತೆ ಅಂತ ಗೊತ್ತಾಗ್ತಾಯಿಲ್ಲ. ನಾನು ಈಸ್ಕೊಳ್ಳೋಣ ಅಂತಿದ್ರೆ ಇವಾಗ ಸದ್ಯಕ್ಕೆ ಅಮೌಂಟ್ ಇಲ್ಲ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನೋಡೋಣ ಏನಾಗುತ್ತೋ ಆಗಲಿ, ಅಪ್ಡೇಟ್ ಮಾಡ್ತೀನಿ ಏನಿದ್ರು. ಏನು ಕತೆನೋ ಗೊತ್ತಿಲ್ಲ. ಫುಲ್ ಲೋಡು ಗಾಡಿ ನೋಡಿ, ಫುಲ್ ಅಂದರೆ ಅರ್ಧ ಇದರಲ್ಲಿ ಚೆನ್ನೈ ಗಾಡಿ ಫುಲ್ಲು ಧೂಳು ನೋಡಿ ಹೆಂಗೈತೆ. ತುರಿಯೋಣ ಗಾಡಿನ.
ತೊಳೆಯೋದೇ ಇವಾಗ ಗಾಡಿ ತೊಳೆಯೋಣ ಬರ್ರಿ, ಬಕೆಟೆಲ್ಲ ಐತೆ ನೋಡಿ. ಗಾಡಿ ಎಲ್ಲ ತೊಳ್ದು ಫಲ ಅಂತ ಇಕ್ಕಿದ್ದೀನಿ. ನೀನು ಬಿಲ್ಲೆಲ್ಲ ಬಂದೈತೆ, ನೀನು ಸೀದಾ ಹಾರ್ಕೊಂಡು ಹೋಗೋದೆ. ಫುಲ್ ಫಲ ನೋಡಿ ಗಾಡಿ ತೊಳೆದಿದ್ದೀನಿ. ಬರೀ ಹೋಗೋಣ. ಶೆಲ್ ಪೆಟ್ರೋಲ್ ಬಂಕಲ್ಲಿ ಬಿಟ್ಬಿಟ್ಟು ಹೋಗೋಣ ಮನೆ ಕಡೆಗೆ. ನಾಳೆ ಬಂದು ತೊಗೊಂಡು ಹೋಗೋಣ ಗಾಡಿ. ಫುಲ್ ಸೇಫ್ಟಿ ಪಾರ್ಕಿಂಗು, ಇಲ್ಲಿ ಕ್ಯಾಮ್ರಾ, ಫುಲ್ ಪಾರ್ಕಿಂಗು. ಬರೀ ಅಲ್ಲಿ ಇವ್ರು ಬೇರೆ ಬಂದಿದ್ದಾರೆ, ನಮ್ಮ ಓನರ್ ಫ್ರೆಂಡು ಮಾತಾಡ್ಸ್ಕೊಂಡು ಹೋಗೋಣ ಅವ್ರನ್ನು. ಅದೇ ಇವ್ರು ಕರೆಕ್ಟಾಗಿ ಬರ್ತೀನಿ ಅಂದರು, ಆದರೆ ಕರೆಕ್ಟಾಗಿ ನಾನು ಫೋನು ಮಾಡಿಲ್ಲ. ನೋಡಿದೆ ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಗಾಡಿ ನಿಲ್ಸಿದ್ದೀನಿ. ಅವರು ಕರೆಕ್ಟಾಗಿ ದೊಡ್ಡಬಳ್ಳಾಪುರ ಅನ್ಲೋಡ್ ಮಾಡಿಬಿಟ್ಟು ಬಂದಿರೋದು. ಸರಂತ ಅವ್ರೇನೋ ಊಟ ಇಸ್ಕೋಬೇಕಂದ್ರು. ಸರಂತ ಅಲ್ಲಿ ಊಟ ಇಸ್ಕೊಂಡೆ. ಅವರು ನೋಡಿದ್ರೆ ಬೆಂಗಳೂರು ಹೋಗಬೇಕು ಅಂತ ಇದ್ರು, ಯಾಕಂದರೆ ಅವ್ರದ್ದು ಲೋಡ್ ಇದ್ದಿಲ್ಲ. ಅವ್ರದ್ದು ಲಾರಿ ಒಂದು ಬೆಂಗಳೂರಲ್ಲಿ ಆರಾಮ್ಸಿಲ್ಲ ಅನ್ಲೋಡ್ ಆಗ್ತಿದೆ ಅಂತೆ. ಸರಿ ಅದಕ್ಕೆ ಬರ್ತೀನಿ ಅಂತ ಇದ್ರು. ಸರಿ ಇಬ್ಬರು ಗಾಡಿಗಳು ಪಾರ್ಕಿಂಗ್ ಮಾಡಿಬಿಟ್ಟು ಸೀದಾ ಇವ್ರು ಯಾರೋ ಅವ್ರ ಫ್ರೆಂಡ್ ಅಂತ ಇವರು ಟಿಪ್ಪರ್ ಅವರು, ಯಾಕಂದರೆ ಇದಕ್ಕೆ ಮುಂಚೆ ಇವರು ಟಿಪ್ಪರೇ ಓಡಿಸ್ತಿದ್ದು ಮನ್ಸೂರಣ್ಣ. ಸರಂತ ಹಂಗೆ ಇಬ್ಬರು ಅವ್ರ ಗಾಡಿಯಲ್ಲಿ ಹತ್ತಿ ಅವ್ರು ಹೆಬ್ಬಾಳ ಗಂಟ ಹೋಗ್ತಾಯಿದ್ರು. ಸರಂತ ಹಂಗೆ ಫುಲ್ಲು ವೈಬಲ್ ಹೋಗ್ತಾಯಿದ್ರು. ನೀವು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಜೊತೆಯಲ್ಲಿದ್ದಾಗ ಡ್ರೈವರ್ಗಳೆಲ್ಲ ಜೊತೆಯಲ್ಲಿದ್ದರೆ ಅದೇನೋ ಒಂಥರ ಕಷ್ಟ ಸುಖ ಅಲ್ಲ, ಏನೋ ಒಂಥರ ಜಾಲಿ ಗೊತ್ತಾ. ಸರಂತ ಹಂಗೆ ನಾನು ನಮ್ಮ ಹುಡುಗಾಗೆಲ್ಲ ಫೋನ್ ಮಾಡಿ ಸೀದಾ ಅವನು ಹೆಬ್ಬಾಳಕ್ಕೆ ಬಂದ. ಸರಂತ ಹೆಬ್ಬಾಳದಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾರೆ. ನೋಡಿದ್ರೆ ಇದು ಇದ್ರ ಮೇಲೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ, ಅದೇ ಇದು ಹೆಬ್ಬಾಳ ಫ್ಲೋರ್ ಮೇಲೆ ಅದು ಕಲ್ಗಡಿದು. ಆ ಗಾಡಿನ ನೋಡಿದೆ, ಸುಮಾರು ಗಾಡಿ ಫುಲ್ ಚಿಂದಿ ಚಿತ್ರಾನ್ನ ಹಾಕ್ಬಿಟ್ಟಿತ್ತು. ಪೊಲೀಸ್ ಸ್ಟೇಷನ್ ಹತ್ರ ಹಾಕಿದ್ರು ಗಾಡಿನ. ಅದು ಹಂಗೆ ನಡ್ಕೊಂಡೆ ಹೋಗ್ತಾಯಿದ್ರಿ, ನೋಡಿದ್ರಿ ಗಾಡಿ. ಆದರೆ ಅದು ಹೆವಿ ಸೀರಿಯಸ್ ಆಗಿ ಹೇಳ್ಬೇಕಾದ್ರೆ ಹೆವಿ ಕಷ್ಟನೇ ಅದು, ಏನೂ ಮಾಡೋಕ್ಕಾಗಲ್ಲ, ಟೈಮ್ ಹಂಗೆ ಐತೆ. ಸೇರಂತ ನಾವು ಹಂಗೆ ಹೋಗೋಣ. ಅವ್ನು ಆರಾಮ್ಸಲ್ಲಿ ಬಿಟ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಾಳೆ ಮಧ್ಯಾಹ್ನ ಸಿಗ್ತೀನಿ. ಬೈ ಫ್ರೆಂಡ್ಸ್.